ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 155ರಲ್ಲಿ ನಾನು ತಮಗೆ ರಾಮ ಲಕ್ಷ್ಮಣ ಸೀತೆ ಮೂವರು ಭರದ್ವಾಜ ಮುನಿಯ ಒಂದು ಗುಡಿಸಲ ಹೊಸ್ತಿಲಲ್ಲಿ ಬರ್ತಾರೆ. ಭರದ್ವಾಜರಿಗೆ ಭೇಟಿಯಾಗಿ ರಾಮ ತಮ್ಮ ಪರಿಚಯವನ್ನು ಅವ್ರಿಗೆ ಹೇಳ್ತಾರೆ, ಬಂದ ಉದ್ದೇಶವನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ಅವರಿಂದ ತಾವು 14 ವರ್ಷ ಕಳೀಬೇಕಾದಂಥ ತಾಣದ ಬಗ್ಗೆ ಸಲಹೆಯನ್ನು ಕೇಳಿರ್ತಾರೆ. ಭರದ್ವಾಜ ಮುನಿಗಳು ರಾಮ ಲಕ್ಷ್ಮಣ ಸೀತೆ ಬರುವ ಸುದ್ದಿಯನ್ನು ಮೊದಲೇ ತಿಳ್ಕೊಂಡಿದ್ರು ಅವರು. ನಂತರ ಅವರನ್ನು ಸ್ವಾಗತಿಸಿ ಅವರಿಗೆ ಸಾಂಪ್ರದಾಯಿಕವಾಗಿ ಏನು ಪಾರಂಪರಿಕವಾಗಿ ಬಂದಂಥ ಆತಿಥ್ಯ ಏನಿದೆಯಲ್ಲ ಆ ಆತಿಥ್ಯವನ್ನು ನೀಡ್ತಾರೆ. ಮತ್ತು ಅವರಿಗೆ ಆ ರಾತ್ರಿಯನ್ನು ತಮ್ಮ ಆಶ್ರಮದಲ್ಲಿ ಕಳೆಯುವಂತೆ ಹೇಳ್ತಾರೆ. ಅವರಿಗೆ ಊಟದ ವ್ಯವಸ್ಥೆಯೂ ಮಾಡಿರ್ತಾರೆ. ಮುಂದೆ ರಾಮ ಅವರಿಗೆ ಕೇಳ್ತಾನೆ, ನಮಗೆ 14 ವರ್ಷ ವನವಾಸ ಮಾಡಬೇಕಾಗಿದೆ, ಅದಕ್ಕೆ ನಮಗೆ ಉತ್ತಮ ತಾಣದ ಅವಶ್ಯಕತೆ ಇದೆ ಅಂದಾಗ ಅವರು ಋಷಿಗಳು ಹೇಳ್ತಾರೆ, ನೀನು ಇಲ್ಲೇ ಪ್ರಯಾಗರಾಜದಲ್ಲಿ ಇರ್ಬೋದು, ಗಂಗಾ ಯಮುನಾ ಸಂಗಮ ನದಿ ಇಲ್ಲಿ ಇರ್ಬೋದು, ತ್ರಿವೇಣಿ ಸಂಗಮದಲ್ಲಿ ಇರ್ಬೋದು, ಇಲ್ಲಂದರೆ ನೀನು ಚಿತ್ರಕೂಟದಲ್ಲಿ ನಿಮಗೆ ಯೋಗ್ಯ ಇದ್ದಿದೆ, ಅಲ್ಲಿ ನೀವು ಗುಡಿಸ್ಲಾ ಕಟ್ಕೊಂಡು 14 ವರ್ಷ ವನವಾಸ ತೆಗಿಬೋದು ಅಂತ 2 ಆಯ್ಕೆಗಳನ್ನು ರಾಮನ ಮುಂದೆ ಇಡ್ತಾರೆ. ಅದನ್ನು ಕೇಳಿ ರಾಮ ಭರದ್ವಾಜರಿಗೆ ಹೀಗೆ ನುಡಿತಾನೆ. ಭರದ್ವಾಜರ ತ್ರಯರ ಅಗತ್ಯಗಳನ್ನು ಪೂರೈಸಿದ ಇನ್ನಿತರ ವಿಷಯಗಳ ಚರ್ಚೆ ನಡೆಯಿತು. ರಾತ್ರಿ ಸಮೀಪಿಸಿತು. ಇಷ್ಟ ಮಾತಾಡೋದು ಕೂತಿರ್ತಾರೆ, ಅವರು ಇವ್ರ ಸಲಹೆಗಳನ್ನು ಹೇಳಿರ್ತಾರೆ. ಅಷ್ಟೊತ್ತಿಗೆ ಏನಾಗಿರ್ತದೆ ಅಂದರೆ ರಾತ್ರಿ ಆಗಿರ್ತದೆ. ಸೀತೆ ಲಕ್ಷ್ಮಣರೊಂದಿಗೆ ಇಕ್ಷವಾಕು ಕುಡಿ ಅಂದರೆ ರಾಮ ರಾತ್ರಿ ಕಳೆದರು ಸುಖ ಸಂತೋಷದಿ ಭರದ್ವಾಜರ ಆಶ್ರಮದಲ್ಲಿ. ಅವರ ಸಲಹೆಗಳನ್ನು ಕೇಳಿಕೊಂಡು ರಾಮ ಲಕ್ಷ್ಮಣ ಮತ್ತು ಸೀತೆ ಅವರು ಕೊಟ್ಟಂತಹ ಆಹಾರವನ್ನು ಸೇವಿಸಿ ಅವರ ಆಶ್ರಮದಲ್ಲಿ ಆ ರಾತ್ರಿಯನ್ನು ಸುಖಕರವಾಗಿ ರಾತ್ರಿಯನ್ನು ಕಳೀತಾರೆ. ನರಸಿಂಹ ಭರದ್ವಾಜರ ಬಳಿ ಬಂದು ಮುಂಜಾನೆ ಆಗ್ತದೆ. ನಸುಕಿನಾಗನ ಮತ್ತು ರಾಮ ಲಕ್ಷ್ಮಣ ಸೀತೆ ತಮ್ಮ ನಿತ್ಯ ಕಾರ್ಯಗಳನ್ನು ಮುಗಿಸ್ಕೊಂಡು ರಾಮ ಏನು ಮಾಡ್ತಾನೆ ಅಂದರೆ ಭರದ್ವಾಜ ಮುನಿ ಬಳಿಗೆ ಬರ್ತಾನೆ. ಜ್ವಾಲೆ ತೇಜಸಮ ಋಷಿಗಳಿಗೆ ರಾಮ ನುಡಿದ. ನೋಡಿ, ಇಲ್ಲಿ ಋಷಿಗಳ ಮುನಿಯ ಮುಖದ ಮೇಲೆ, ಮುನಿ ಅಥವಾ ಋಷಿಗಳ ಮುಖದ ಮೇಲೆ ಒಂದು ತೇಜ್ ಇರ್ತಿದೆ. ನಾವು ಅವರ ಒಂದು ಸನ್ಯಾಸತ್ವವನ್ನು ಅಥವಾ ಅವ್ರ ಒಂದು ಜ್ಞಾನದ ಒಂದು ಸಂಪತ್ತನ್ನು ನಾವು ತಿಳ್ಕೊಳ್ಬೇಕಾಗಿತ್ತಲ್ಲ ಅವ್ರ ಮುಖದ ಮೇಲೇ ಗೊತ್ತಾಗ್ತಿದೆ. ಯಾರ ಮುಖ ಯಾವಾಗಲೂ ತೇಜದಿಂದ ಇರ್ತಿದೆ, ರಸರಸದಿಂದ ಕಾಣಿಸ್ತಿದ್ದ, ಭಾಳ ನಗುಮುಖದಿಂದ ಇರ್ತಿದೆ, ಅವು ಮಹಾನ್ ಸಾಧಕರು ಇರ್ತಾರೆ ಅವರು. ಈಗ ನಾವು ನೋಡ್ತಾ ಇದ್ದೇವೆ, ಸುಮ್ಮನೆ ಹೆಸರಿಗೆ ಕಾವಿ ಹಾಕ್ಕೊಂಡು ರಾಜಕೀಯ ಮಾಡ್ಕೊಂಡು ಅಡ್ಡಾಡ್ತಿರ್ತಾರೆ. ಅವರು ಮುಖಗಳನ್ನು ನೋಡಿದರೆ ಅವರಲ್ಲಿ ಈ ಸನ್ಯಾಸಿಗಳ ಮುಖದಲ್ಲಿ ಇರುವಂಥ ತೇಜ ಅಲ್ಲಿ ಇರುವುದಿಲ್ಲ. ಅವ್ರಿಗೆ ತೇಜಸ್ಸು ಇರುವುದಿಲ್ಲ, ಆ ಹೊಳಪು ಇರುವುದಿಲ್ಲ. ಯಾಕೆಂದರೆ ಅವರು ಸಂಸಾರಿಗಳಿಗಿಂತನೂ ಹೆಚ್ಚು ಭೋಗಿಗಳಾಗಿರ್ತಾರೆ. ಅವ ಭೋಗಿ ಅದನೋ ಸನ್ಯಾಸಿ ಇದಾನಂತ ತಿಳ್ಕೊಳ್ಬೇಕಾಗಿದ್ರೆ ಅವನ ಮುಖದ ಲಕ್ಷಣದ ಮೇಲೆ, ಮುಖದ ಮೇಲೆ ಇರುವಂತಹ ಒಂದು ಕಳೆ ಮೇಲೆ ಗೊತ್ತಾಗ್ತಿದೆ. ಇಲ್ಲೇ ಭರದ್ವಾಜರ ಮುಖದಲ್ಲಿ ಒಂದು ಪ್ರಕಾರದ ಕಳೆ ಇತ್ತು. ಅದನ್ನು ವಾಲ್ಮೀಕಿಯವರು ಈ ರೀತಿಯಾಗಿ ಹೇಳಿದ್ದಾರೆ. ಜ್ವಾಲೆ ತೇಜಸಮ ಋಷಿಗಳಿಗೆ ರಾಮ ನುಡಿದ. ಅವನ ಭರದ್ವಾಜರು ಮಹಾಪರಾಕ್ರಮಿಗಳೂ ಇರ್ತಾರೆ ಮತ್ತು ಅವರು ಮಹಾಜ್ಞಾನಿನೂ ಇರ್ತಾರೆ. ಅವರು ಅಂಥವರನ್ನು ರಾಮ ಈ ರೀತಿಯಾಗಿ ಕೇಳ್ತಾನೆ. ಕಳೆದಾಯಿತು ರಾತ್ರಿ ತಮಾಶ್ರಮದಲ್ಲಿ ವಾಸಿಸಲು ತಾನ ಸೂಚಿಸಿ ಹೊರಡಲು ಅಪ್ಪಣೆ ನೀಡು ಓ ಮಹರ್ಷಿ ಅಂತ. ರಾತ್ರಿ ನೀವು ನಮಗೆಲ್ಲ ಸತ್ಕಾರ ಮಾಡಿದಿರಿ, ಸನ್ಮಾನ ಇದು ಕೊಟ್ರಿ, ನೀವು ಆತಿಥ್ಯ ಕೊಟ್ರಿ, ಆಯಿತು, ನಾವು ಸುಖದಿಂದ ನಿದ್ರೆ ಮಾಡಿದೆವು, ರಾತ್ರಿ ಕಳೆದಾಯಿತು, ಮುಂಜಾನೆ ನಾವು ಮುಂದಿನ ಪಯಣಕ್ಕೆ ತಯಾರಾಗ್ತೇವೆ, ನಾವು ಯಾವ ಕಡೆಗೆ ಹೋಗಬೇಕು ಅನ್ನುವಂಥ ತಾಣದ ಒಂದು ವಿವರಣೆಯನ್ನು, ಮಾರ್ಗದರ್ಶನ ಕೊಡ್ರಿ ಅಂಥೇಳಿ ರಾಮ ಭರದ್ವಾಜರಲ್ಲಿ ಕೇಳ್ಕೊಳ್ತಾನೆ. ರಾಮನಿಗೆ ಭರದ್ವಾಜರು ನುಡಿದರು, ರಾತ್ರಿ ಕಳೆಯಿತು, ಜೇನು ಗಡ್ಡೆ ಹಣ್ಣುಗಳಿರುವ ತಾನು ಚಿತ್ರಕೂಟಗಿರಿಯತ್ತ ಹೊರಡಿರಿ. ಈಗಂತೂ ರಾತ್ರಿ ಮುಗಿದದ, ಹಗಲು ಚಾಲು ಆಗ್ಯದ, ನೀವು ನಿರ್ಭಯವಾಗಿ ಚಿತ್ರಕೂಟದತ್ತ ನೀವು ಹೊರಡಿರಿ, ಅಲ್ಲಿ ನಿಮಗೆ ಅದು ಯೋಗ್ಯ ತಾಣ ಇದೆ, ಅಲ್ಲಿ ಗುಡಿಸ್ಲಾ ಕಟ್ಟುವಂಥ 14 ವರ್ಷ ನೀವು ಇರ್ಬೋದು ಅಂತ ಹೇಳಿ ಅವರಿಗೆ ಆ ಚಿತ್ರಕೂಟದ ಯಾವ ಕಡೆ ಇದೆ ಆ ಮಾರ್ಗಸೂಚಿಯನ್ನು
ಭರದ್ವಾಜ ಮುನಿಗಳು ರಾಮನಿಗೆ ಹೇಳ್ತಾರೆ. ಕಿನ್ನರ, ನಾಗ, ಜನ, ನವಿಲು, ಆನೆ, ಪಶು ಪಕ್ಷಿಗಳು ಹಣ್ಣು ಹಂಪಲುಗಳಿಂದ ಸದಾ ಕೂಡಿರುವ ತಾಣ ಯಾವುದಪ್ಪ ಅಂದರೆ ಚಿತ್ರಕೂಟ. ಚಿತ್ರಕೂಟದಲ್ಲಿ ಎಲ್ಲ ಪ್ರಕಾರ ಜನ ಇದೆಯಲ್ಲಿ. ಅವರು ನಿರುಪದ್ರವಿಗಳು, ಉಪದ್ರವಿಗಳಲ್ಲ. ಗುಣಮಟ್ಟವನ್ನು ಹೇಳ್ತಾನೆ. ಅಲ್ಲಿರುವಂಥ ಜನರ ಗುಣಮಟ್ಟ ಏನಿದೆ ಅನ್ನೋದನ್ನು ಭರದ್ವಾಜರು ರಾಮನಿಗೆ ಹೇಳಿರ್ತಾರೆ. ಅದು ಉತ್ತಮ ತಾಣ ಇದೆ, ಅಲ್ಲಿ ಪಶು ಪಕ್ಷಿಗಳನ್ನೂ ಇದ್ದಾವೆ, ನಿಮಗೇನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ಆ ತಾಣದ ವರ್ಣನೆಯನ್ನು ಮಾಡ್ತಾನೆ. ನದಿ, ಜಲಪಾತ, ಶಿಖರ, ಬಂಡೆಗಳ ಗವಿಗಳು ಶೀತವೆಂದು ವಿಹರಿಸುವಾಗ ನಿನಗೆ ಮುದ ನೀಡುವುದು ಅಂತ ಹೇಳ್ತಾನೆ. ಅಲ್ಲಿ ಏನಿದ್ರೆ ಅಲ್ಲಿ ಪರ್ವತಗಳದಾವ, ದೊಡ್ಡ ದೊಡ್ಡ ಶಿಲೆಗಳದಾವ, ನದಿ ಇದೆ, ಜಲಪಾತಗಳಿವೆ, ಅದು ಒಂದು ಸುಂದರ ತಾಣವಿದೆ. ನೀವು ಅಲ್ಲಿ ಇದ್ರಂದ್ರೆ ಮತ್ತು ನೀವು ಮುಂಜಾನೆ ಆಗಲಿ ಸಂಜೆ ಆಗಲಿ ಶೀತೆ ನೀವು ಅಲ್ಲಿ ಏನಾದರೂ ವಿಹಾರಕ್ಕೆ ಹೋದ್ರಂದ್ರೆ ನಿಮಗೆ ಬಹಳಷ್ಟು ಮುದ ನೀಡುವಂಥ ತಾಣ ಆಗಿದೆ. ಅದಕ್ಕೆ ನೀವು ಚಿತ್ರಕೂಟಕ್ಕನ್ನು ಪಡೀರಿ ಅಂತ ಹೇಳಿ ಮುನಿಗಳು ರಾಮನಿಗೆ ಅಪ್ಪಣೆಯನ್ನು ಮಾಡ್ತಾರೆ. ಶತ್ರು ಸಂಹಾರಕ ದಶರಥನಂದನ ಸೀತೆ ಕೈ ಮುಗಿದು ಭರದ್ವಾಜರಿಗೆ ಚಿತ್ರಕೂಟದ ಹೊರಲು ಸಿದ್ಧರಾದರು. 3 ಜನ ಅಲ್ಲೇ ರೆಡಿಯಾಗಿ ಬಂದಿರ್ತಾರೆ. ಮತ್ತು ಅವರೇನು ಚಿತ್ರಕೂಟದ ಏನು ಹೆಸರು ಹೇಳ್ತಾರೆ, ಅದು ಉತ್ತಮ ತಾಣದೆ, ನೀವು ಅಲ್ಲೇ 14 ವರ್ಷ ವನವಾಸ ಮುಗಿಸ್ರಿ ಅಂತ ಏನು ಭರದ್ವಾಜ ಮುನಿಗಳು ಹೇಳ್ತಾರೆ. ಆ ಮಾತು ಕೇಳುತ್ತಲೇ ಅವರು ಹೊರಡಲು ಸಿದ್ಧರಾಗ್ತಾರೆ. ಭರದ್ವಾಜರು ಯಶಕೋರಿ ಆಶೀರ್ವಾದ ಮಾಡಿ ತಂದೆಯಂತೆ ಅವರನ್ನು ಕಳಿಸಲು ಕೆಲ ದೂರ ಹಿಂಬಾಲಿಸಿದರು. ಮುಂದೆ ಅವರಿಗೆ ದಾರ್ಯಾಗನ ಹೆಂಗೆ ಹೋಗಬೇಕು, ಅದು ಎಲ್ಲಿದೆ ಅದನ್ನೆಲ್ಲ ಮಾರ್ಗಸೂಚನೆ ಹೇಳ್ಕೊತಾನೆ. ಹೆಂಗೆ ತಂದೆ ಮಕ್ಕಳನ್ನು ಹೊರಗಡೆಗೆ ಬೇರೆ ಪ್ರದೇಶಕ್ಕೆ ಕಳಿಸ್ಬೇಕಾದ್ರೆ ಒಂದು 4-5 ಹೆಜ್ಜೆ ಒಂದು ಸೀಮಿತ ಒಂದು ಅಂತರದವರೆಗೆ ಅವರಿಗೆಲ್ಲ ಅಡ್ವೈಸ್ ಮಾಡ್ಕೊತ ಬೋಧನೆಗಳು ಮಾಡ್ಕೊತ ಏನು ಕಳಿಸ್ತಿರ್ತಾರೋ ಅದೇ ರೀತಿಯಾಗಿ ಭರದ್ವಾಜರು ತಂದೆ ಸ್ಥಾನದಲ್ಲಿ ಇದ್ದಂತೆ ಅವು 3 ಜನರಿಗೆ ಬೋಧನೆ ಮಾಡುತ್ತಾ ಅವ್ರನ್ನ ಬೀಳ್ಕೊಡ್ಲಿಕ್ಕೆ ಬರ್ತಾರೆ. ಬೀಳ್ಕೊಡುವಾಗ ಶೂರ ರಾಮನಿಗೆ ಭರದ್ವಾಜರು ನಡೀತಾರೆ. ಕೆಲವೊಂದು ದೂರ ಕ್ರಮಿಸಿದ ನಂತರ ಅಲ್ಲಿ ಭರದ್ವಾಜರು ರಾಮನಿಗೆ ಹೇಳ್ತಾರೆ, ನದಿ ಸಂಗಮದಿಂದ ಪಶ್ಚಿಮ ದಿಕ್ಕಿನತ್ತ ಸಾಗಿರಿ ಯಮುನಾ ನದಿ. ನೀವು ನದಿ ಸಂಗಮದತ್ತನ ಎಲ್ಲಿ ಕೂಡಿದಲ್ಲ ಅದನ್ನು ಹಿಡ್ಕೊಂಡು ನೀವು ಪಶ್ಚಿಮದತ್ತ ಸಾಗಿರಿ, ಅದು ಯಮುನಾ ನದಿ ದಡಾಗಿ ಬರ್ತಿದೆ. ಅಂದರೆ 2 ಕೂಡ್ತಾವೆ. ಈ ಕಡೆ ನೀವು ಸಾಗಿಬಿಟ್ರಂದ್ರೆ ನಿಮಗೆ ಯಮುನಾ ನದಿ ಬರ್ತಿದೆ. ದಡ ತಲುಪಿರಿ, ಯಮುನಾ ನದಿ ದಡಕ್ಕೆ ಹೋಗ್ರಿ, ತೆಪ್ಪು ತಯಾರಿಸಿಕೊಂಡು ನದಿ ದಾಟ್ರಿ. ನೀವು ತೆಪ್ಪನ್ನು ದಿಂಬುಗಳನ್ನು ತೊಗೊಂಡು ಅಲ್ಲಿರುವಂಥ ಅರಣ್ಯದಲ್ಲಿರುವಂಥ ದಿಂಬುಗಳನ್ನು ತಗೊಂಡು ಅದನ್ನು ಒಂದು ತೆಪ್ಪನ್ನು ಮಾಡಿಕೊಂಡು ಆ ತೆಪ್ಪದ ಮೂಲಕ ನೀವು 3 ಜನ ಯಮುನಾ ನದಿಯನ್ನು ದಾಟಬೇಕು. ಯಮುನಾ ನದಿಯ ಉತ್ತರ ದಡದಿಂದ ದಕ್ಷಿಣ ದಡಕ್ಕೆ ನೀವು ಹೋಗಬೇಕು ಅಂತ ಹೇಳ್ತಾನೆ. ಯಮುನಾ ನದಿ ದಾಟುತ್ತಲೇ ಶ್ಯಾಮ ಹೆಸರಿನ ಗಾಢ ಹಸಿರು ಬಣ್ಣದ ಆಲದ ಮರ ದರ್ಶನವಾಗುವುದು. ನೀವು ಅದನ್ನು ದಾಟುಬಿಡೋದನ್ನು ಎದುರಿಗೊಂದು ದೊಡ್ಡ ಆಲದ ಮರ, ಯಾವಾಗಲೂ ಗಾಢ ಹಸಿರಿನಿಂದ ತುಂಬಿದಂಥ ಮರತ್ವಾದಂಥ ಮರ ಇದೆ, ಆಲದ ಮರ ಇದೆ, ಅದರ ದರ್ಶನ ಆಗ್ತಿದೆ. ಅದರ ಹೆಸರು ಏನಂದರೆ ಶ್ಯಾಮ ಅನ್ನೋ ಇರ್ತಾರೆ. ಅದರ ಮಹತ್ವ ಏನಿದೆ ಅಂದರೆ ಸಿದ್ಧರು ಅದನ್ನು ಪೂಜಿಸುವರು. ಇಲ್ಲೇನು ಸಿದ್ಧರದಾರ, ಋಷಿಮುನಿಗಳದಾರ, ಎಲ್ಲ ಜನ ಏನು ಮಾಡ್ತಾರದ ಆ ಆಲದ ಮರವನ್ನು ನೋಡಿ. ಇಲ್ಲಿ ಆಲದ ಮರ ಪೂಜಿಸುವಂತಹ ಈ ಒಂದು ಪರಂಪರೆ ಏನಿದೆಯಲ್ಲ, ಇದು ತ್ರೇತಾಯುಗದಲ್ಲಿಯೂ ಇತ್ತು. ತ್ರೇತಾಯುಗದಿಂದನೂ ಇಲ್ಲಿ ತನಕನೂ ಅದು ಬಂದಿದೆ. ಇವತ್ತು ಜನ ಆಲದ ಮರವನ್ನು ಪೂಜಿಸುವುದನ್ನು ನಾವು ನೋಡ್ತೇವೆ. ಆಲದ ಮರವನ್ನು ಪೂಜಿಸುವ ಒಂದು ಪರಂಪರೆ ಏನಿದೆ ಅದು ಹಿಂದಿನಿಂದ ಬಂದದಂತ ಇದರಿಂದ ಸ್ಪಷ್ಟವಾಗ್ತಿದೆ. ಕೈ ಮುಗಿದು ಅದಕ್ಕೆ ಪ್ರಾರ್ಥನೆ ಸಲ್ಲಿಸಲು ಸೀತೆಗೆ ಹೇಳುವನು. ಸೀತೆಗೆ ಹೇಳ್ತಾನೆ, ನೋಡಪ್ಪ, ಹೆಣ್ಮಕ್ಳಂದರೆ ಹೆಚ್ಚು ಕಡಿಮೆ ಈ ಗಿಡ ಮರಗಳಲ್ಲಿ ನದಿ ಏನು ಒಂದು ಪವಿತ್ರ ಇವು ಕಾಣಿಸಲ್ಲ, ಅವರೆಲ್ಲ ಕೈ ಮುಗಿದು ಹರಕೆಗಳನ್ನು ಹೊರ್ತಿರ್ತಾರೆ, ಅದರಿಂದ ಸಹಾಯವನ್ನು ಕೇಳ್ತಿರ್ತಾರೆ. ಆ ರೀತಿಯಾಗಿ ಅವನು ಹೇಳ್ತಾನೆ. ಆ ಆಲದ ಮರ ಬಂದ ತಕ್ಷಣ ಸೀತೆ ನೀನೇನು ಮಾಡು, ಆ ಮರದಲ್ಲಿ ಅದಕ್ಕೆ ಪ್ರಾರ್ಥನೆ ಮಾಡಿ ಅದರಿಂದ ನೀನು ಏನು ಮಾಡು, ಪ್ರಾರ್ಥನೆ ಸಲ್ಲಿಸಿ ಹರಕೆಯನ್ನು ನಿನ್ನ ಹರಕೆಯಿಂದ ಇದು ಮಾಡು ಅಂತ ಹೇಳ್ತಾನೆ, ಕೇಳ್ಕೊ ಅಂತ ಹೇಳ್ತಾನೆ. ಕೈ ಮುಗಿದು ಅದಕ್ಕೆ ಪ್ರಾರ್ಥನೆ ಸಲ್ಲಿಸು ಸೀತೆಗೆ ಹೇಳ್ತಾನೆ. ಆಲದ ಮರದಡಿ ಕೆಲ ಕಾಲ ತಂಗಿರಿ, ಅಲ್ಲಿಂದ ದಕ್ಷಿಣಕ್ಕೆ 2 ಕೂಗಳತೆ. ಅಲ್ಲೇ ಕೆಲವೊಂದು ಹೊತ್ತು ಏನು ಮಾಡಿರಿ, ಆ ಆಲದ ಮರದ ಕೆಳಗಡೆಗೆ ಇರ್ರಿ, ವಿಶ್ರಾಂತಿ ತಗೊಳ್ರಿ. ಆದ ನಂತರ ಅದರ ದಕ್ಷಿಣಕ್ಕೆ 2 ಕೂಗಳತೆ ಅಂತರದಲ್ಲಿ ನೀಲಿ ಬಣ್ಣದ ಸುಂದರ ಅರಣ್ಯವಿದೆ. ಸ್ವಲ್ಪ ನೀವು ಮುಂದೆ ಹೋದರೆ ಆ ಅರಣ್ಯ ಹಿಂಗೆ ಕಾಣಿಸ್ತದೆ, ನೀಲಿ ಬಣ್ಣದ ಕಾಣಿಸ್ತದೆ ನಿಮಗೆ. 2 ಕೂಗಳತೆ ಅಂತರದಲ್ಲಿ, ಆ ಆಲದ ಮರದಿಂದ 2 ಕೂಗಳತೆ ಅಂತರದಲ್ಲಿ ನಿಮಗೆ ಒಂದು ನೀಲಿ ವರ್ಣದ ಅರಣ್ಯ ಕಾಣಿಸ್ತಿದೆ. ವಯಂ ಶೌಚ ಗಿಡಗಳು ಬಾಗಿ ಯಮುನಾ ನದಿ ಚುಂಬಿಸುತ್ತಿರುವ
ಅದೇ ಚಿತ್ರಕೂಟಕ್ಕೆ ಹೋಗುವ ದಾರಿ. ಅಲ್ಲಿ ಒಂದು ಸಂಕೇತ ಹೇಳ್ತಾರೆ ಅವರು. ಯಮುನಾ ನದಿ ದಾಟಿದ ಕೂಡಲೇ ಅಲ್ಲೇ ಆ ಒಂದು ಅರಣ್ಯ ಶುರು ಆಗ್ತದೆ ನೀಲಿ ಬಣ್ಣದ. ಅಲ್ಲಿ ಏನಾಗ್ತಿರ್ತಂದ್ರೆ ಅಲ್ಲೂ ಯಮುನಾ ನದಿನ ಈ ಹಾವು ಹೆಂಗೆ ಸುತ್ತಾಕೊಂಡು ಹೋಗಿರ್ತದಲ್ಲ ಆ ಪ್ರದೇಶದಿಂದನೂ ಯಮುನಾ ನದಿ ಬಂದಿರ್ತದೆ. ಆ ಯಮುನಾ ನದಿ ದಡದಲ್ಲಿ ಇರುವಂಥ ವಯಂ ಶೌಶ್ಚ ಅಂತ ಅಂದರೆ ಇವು ಬಾಂಬು, ಈ ಬಾಂಬು ಗಿಡಗಳೇನಿದಾವಲ್ಲ, ಬಾಂಬು ಅದು ಇರ್ತದೆ, ಅದ್ರದ್ದು ಏನು ಇದು ಬರ್ತದಲ್ಲ, ಉದ್ದಾಗೆ ಮಣದಿರ್ತದೆ, ಅದು ಬಾಗಿರ್ತದೆ. ಆ ಬಾಗು ಏನು ಮಾಡ್ತದೆ, ಪದೇ ಪದೇ ನೀರನ್ನು ಮುಟ್ತಿರ್ತಾವ, ನೀರನ್ನು ಚುಂಬಿಸ್ತಿರ್ತಾವ. ಆ ಒಂದು ಗುರುತನ್ನು ಹಿಡ್ಕೊಂಡು ಅದೇ ಮುಂದೆ ನಿಮಗೆ ಹೋದ್ರೆ ಅಂದರೆ ಅದು ಚಿತ್ರಕೂಟ ಹೋಗುವಂಥ ದಾರಿ ಅಂತ ಹೇಳಿ ಕೆಲವೊಂದು ದಾರಿಗೆ ಹೋಗುವ ಸೂಚಕಗಳನ್ನು ಹೇಳ್ತಾರೆ. ಬಹಳಷ್ಟು ಸಲ ಆ ಮಾರ್ಗವಾಗಿ ಹೋಗಿರುವೆ ನಾನು, ಅದು ಶಾಂತ ಸುಂದರ ಕಾಡಾಗ್ನಿ ಭಯವಿಲ್ಲದ ತಾಣ. ಅಲ್ಲಿ ಹೇಳ್ತಾರೆ ನೋಡ್ರಿ, ಇದು ನಾನು ಹೊಸದಾಗಿ ಹೇಳ್ತಿಲ್ಲ, ನಾನು ಆ ರಸ್ತೆಯನ್ನು ಆ ಹಾದಿಯನ್ನು ಬಳಸ್ಕೊಳ್ತೇನೆ, ಅದು ಕಾಲ್ದಾರಿಯನ್ನು ಬಳಸ್ತಾ ಇರ್ತೇನೆ. ನೀವು ಅದೇ ಕಾಲ್ದಾರಿಯಿಂದ ಚಿತ್ರಕೂಟಕ್ಕೆ ಹೋಗ್ರಿ. ಅದು ಯಾಕಪ್ಪ ಅಂದ್ರೆ ಅದು ಶಾಂತ ಸ್ಥಳ, ನಿಮಗೇನು ಭಯ ಯಾವುದೂ ಏನೋ ತೊಂದರೆಗಳಾಗೋದಿಲ್ಲ ದಾರಿಯಲ್ಲಿ, ಮತ್ತು ನೋಡೋಕೆ ಭಾಳ ಸುಂದರ ಇದೆ. ಅಲ್ಲಿ ಯಾವುದೇ ಕಾಡಾಗ್ನಿ ಆಗಾಗನ ಕಾಣಿಸ್ತಿರ್ತದೆ, ಕಾಡಾಗ್ನಿಯ ನಿಮಗೆ ಭಯ ಇಲ್ಲ ಅಲ್ಲಿ. ಅದಕ್ಕೆ ನೀವು ಆ ಮಾರ್ಗವಾಗಿ ಚಿತ್ರಕೂಟಕ್ಕೆ ಹೋಗಿರಿ. ಶುಭ ಕೋರಿ ತಮ್ಮ ಆಶ್ರಮದ ಒಳಗೆ ಇಷ್ಟು ಹೇಳ್ತಾರೆ. ನಿಮಗೆ ಶುಭವಾಗಲಿ ಅಂತ ಹೇಳಿಕೊಂಡು ಭರದ್ವಾಜ ಮುನಿಗಳು ತಮ್ಮ ಆಶ್ರಮದತ್ತ ಮರಳ್ತಾರೆ. ಲಕ್ಷ್ಮಣನಿಗೆ ರಾಮ ನುಡಿತಾನೆ. ಅವ್ರು ಹೋದ ಕೂಡಲೇ ಇವ್ರು 3 ಮಂದಿ ಆದ್ರಲ್ಲ, ಅವಾಗ ರಾಮ ಇದ್ದವನು ಲಕ್ಷ್ಮಣಿಗೆ ಹೇಳ್ತಾನೆ, ಓ ಲಕ್ಷ್ಮಣ, ಋಷಿಯ ಸಹಾನುಭೂತಿ ಪಡೆದೆವು, ನಾವು ಋಷಿಯ ಸಹಾನುಭೂತಿಯನ್ನು ಪಡೆದೆವು. ವ್ಯಾಘ್ರರೀರ್ವರು ಸೀತೆಯನ್ನು ನಡುವೆ ಹಾಕಿಕೊಂಡು ಯಮುನಾ ನದಿ ಎತ್ತ ನಡೆದರು. ಮುಂದೆ ಏನು ಮಾಡಿದ್ರಂದ್ರೆ, ನಮಗಂತೂ ಋಷಿದ ಇದು ಸಿಕ್ಕಿದೆ, ಅದಕ್ಕೆ ನಾವು ಸೀತೆಯನ್ನು ರಕ್ಷಿಸ್ಕೊಂಡಂದ್ರೆ ಮುಂದೆ ಲಕ್ಷ್ಮಣ, ಹಿಂದೆ ರಾಮ, ನಡುವೆ ಸೀತೆ. ಆದರೆ ನಮ್ಮಲ್ಲಿ ಭಾಳಷ್ಟು ಈಗ ಚಿತ್ರಗಳಲ್ಲಿ ಏನು ತೋರಿಸ್ತಾರೆ ಅಂದರೆ, ಮುಂದೆ ಇವನು ರಾಮನ ತೋರಿಸ್ತಾರೆ, ಹಿಂದೆ ಲಕ್ಷ್ಮಣ ತೋರಿಸ್ತಾರೆ. ಇಲ್ಲ, ಇದು ಭಾಳ ಅಸಂಬದ್ಧ ಇದು. ಯಾಕಂದರೆ ಲಕ್ಷ್ಮಣ ಸೀತೆ ಬಗ್ಗೆ ಕೇಳ್ತಾ ಇದ್ದಾಗ ಲಕ್ಷ್ಮಣ ಹೇಳ್ತಾನೋ, ನನಗೆ ಸೀತೆ ಮುಖ ನೋಡಿಲ್ಲಪ್ಪ, ನಾನು ನೋಡಿದ್ರೆ ಬರೀ ಆಕಿದು ಕಾಲು ಬೆಳಕ್ಕೆ ಹೋದಾಗ ಆಕೆ ಕಾಲದಷ್ಟೇ ನೋಡಿದ್ದೇನೆ ನಾನು, ಆಕೆ ಏನೋ ಗೊತ್ತಿಲ್ಲ. ಯಾಕಂದರೆ ಹಿಂದೆ ಗಂದಿರ್ತಿದ್ದ, ಮುಂದೆ ಮೈದನ. ಅವನು ಹೇಳಿರ್ತಾವ, ತಾಯಿ ಬೇರೆ ಹೇಳಿರ್ತಾಳೆ ಅವನಿಗೆ, ಯಾರು ಸುಮಿತ್ರ, ಮಗನೇನಿ ಅವ್ರು ರಕ್ಷಣೆ ಮಾಡಬೇಕಂದಾಗ ರಕ್ಷಕ ಯಾವಾಗಲೂ ಮುಂದಿರ್ತಾನೆ, ರಕ್ಷಕ ಮುಂದಿರ್ತಾನೆ. ಇಲ್ಲಿ ಯಾರು ಲಕ್ಷ್ಮಣ ಮುಂದಿರ್ತಾನೆ, ಲಕ್ಷ್ಮಣ ಹಿಂದೆ ಸೀತೆ ಇರ್ತಾಳೆ, ಸೀತೆ ಹಿಂದೆ ರಾಮ ಇರ್ತಾನೆ. ಆದರೆ ನಾವು ಇವತ್ತಿನ ಈ ಫೋಟೋಗಳನ್ನು ಅವು ಇವೇನು ಮಾಡ್ತಿರ್ತಾರಲ್ಲ, ಅಥವಾ ಸಿನಿಮಾ ತೆಗೆದಿರ್ತಾರೆ, ಧಾರಾವಾಹಿ ಇರ್ತಾರೆ, ಅವರು ಉಲ್ಟಾನ ಹೊಡಿತಾರೆ. ಅವರು ಮೊದಲು ರಾಮನ ಇಡ್ತಾರೆ, ನಡುವೆ ಸೀತೆನ ಇಡ್ತಾರೆ, ನಂತರ ಲಕ್ಷ್ಮಣ ಇಡ್ತಾರೆ. ಇದು ಎಷ್ಟು ವ್ಯತ್ಯಾಸ ಇದೆ ನೋಡಿ. ಮುಂದೆ ನಡುವ ಅವಳನ್ನು ಹಾಕಿಕೊಂಡು ಯಮುನಾ ನದಿ ದತ್ತ ಹೋಗ್ತಾರೆ. ನದಿ ದಡ ತಲುಪಿ ಯಮುನಾ ನದಿ ದಡ ತಲುಪ್ತಾರೆ. ಭರದಿಂದ ಹರಿಯುವ ಯಮುನಾ ನದಿ ದಾಟು ಯೋಚನೆಯಲ್ಲಿ ಮುಳುಗಿದರು. ಇನ್ನು ನೋಡ್ತೀಯ, ಮಹಾಪೂರದಿಂದ ದೊಡ್ಡದೊಂದು ನದಿ, ಅದರದ್ದು ರಭಸನೂ ಜಾಸ್ತಿ ಇದೆ. ಆ ರಭಸದಲ್ಲಿ ಹರಿಯುವಂಥ ನದಿ ಹೆಂಗೆ ದಾಟಬೇಕಂತ ಒಂದು ಕೆಲ ಕಾಲ ಯೋಚನೆಯಲ್ಲಿ ತೊಡಗ್ತಾರೆ, ಮುಳುಗಿದರು. ಇಬ್ಬರು ವಯಂ ಶೌಚ್ ಅಂದರೆ ಇದೆ, ಯಾವುದು ಬಾಂಬುಗಳನ್ನು, ಕೆಲವು ದಿಂಬುಗಳನ್ನು ತಂದು ತೆಪ್ಪು ತಯಾರಿಸಿದರು. ಅದರ ಮ್ಯಾಗ ಹುಲ್ಲು ಹಾಸ್ತಾರೆ. ಬಾಂಬು ತೊಗೊಳ್ತಾರೆ, ಕೆಲವೊಂದು ಅಲ್ಲೇ ಇದ್ದಂಥ ದಿಂಬುಗಳನ್ನು ತೊಗೊಳ್ತಾರೆ. ಅವು ಎಲ್ಲ ತಂದು ಬಳ್ಳಿ ತೊಗೊಂಡು ಅದನ್ನು ಒಂದು ತೆಪ್ಪನ್ನು ತಯಾರು ಮಾಡ್ತಾರೆ. ತೆಪ್ಪದ ಮ್ಯಾಗ ಅಲ್ಲೇ ಇದ್ದಂಥ ಹುಲ್ಲನ್ನು ಹಾಕ್ಕೊಂಡು ಹಾಸಿಗೆ ಮಾಡ್ಕೊಳ್ತಾರೆ. ಜಂಬು ಹಣ್ಣಿನ ಗಿಡ, ಇಲ್ಲಿ ಜಂಬು ಹಣ್ಣಿನ ಗಿಡ ಅಂದರೆ ನೀರಳಕಾಯಿ ಅಂತ, ನೇರಳೆ ಹಣ್ಣು, ಅದಕ್ಕೆ ನೀರಳಕಾಯಿ ಅಂತ ಕರಿತಾರೆ ನಮ್ಮ ಕಡೆಗೆ, ಅದು ನೇರಳೆ ಹಣ್ಣು. ನೇರಳೆ ಹಣ್ಣಿನ ಗಿಡ, ಟೊಂಗೆ, ಗಲಗಲ ಹುಲ್ಲು, ಗಲಗ ಅಂತ ಬರಿತಿರ್ತಲ್ಲ, ಆ ಗಲಗಲ ಹುಲ್ಲು ಇರ್ತದೆ ಆ ಕಡೆಗೆ. ಆ ಹುಲ್ಲು ಸುಖಾಸನ ಮಾಡಿದ ಲಕ್ಷ್ಮಣ ಸೀತೆಗೆ ಕೊಂಡಾಕ ಏನು ಮಾಡಿದಂದ್ರೆ, ಅದು ನೇರಳೆ ಹಣ್ಣಿಂದ ಗಿಡದ ತೊಪ್ಪಲವನ್ನು ತೊಗೊಳ್ತಾನೆ, ಮತ್ತು ಹುಲ್ಲನ್ನು ತೊಗೊಂಡು ಆ ಹುಲ್ಲಿನ ಮೆತ್ತನ್ನು ಹಾಸಿಗೆ ಮಾಡಿ ಅವಳಿಗೆ ಅಲ್ಲಿ ಕೂಡಲಿಕ್ಕೆ, ತೆಪ್ಪದ ಮೇಲೆ ಕೂಡಲಿಕ್ಕೆ ಹೇಳ್ತಾರೆ. ನಾಚುತ್ತ ತೆಪ್ಪ ಏರಿದಳು ಸೀತೆ, ಆಭರಣ ಹೊದಿಕೆ ಬುಟ್ಟಿ ಇಟ್ಟ ಸೀತೆ ಹತ್ತಿರ ಆಯುಧಗಳನ್ನು ಹೇರಿದ ರಾಮ. ಮತ್ತು ಅವಳನ್ನು ನಾಚ್ಕೊತಾನೆ ಅದನ್ನು ತೆಪ್ಪದ ಮೇಲೆ ಹೋಗ್ತಾಳೆ. ಮುಂದೆ ತನ್ನ ಆಭರಣಗಳನ್ನು, ಹೊದಿಕೆ ಬುಟ್ಟಿಗಳನ್ನು ಎಲ್ಲನೂ ತೆಪ್ಪದ ಮ್ಯಾಗ ಇಟ್ಕೊಳ್ತಾರೆ. ರಾಮ ಎಲ್ಲ ಆಯುಧಗಳನ್ನು ತೆಪ್ಪದ ಮ್ಯಾಗ ಇಡ್ತಾನೆ, ತಾನು ತೆಪ್ಪವನ್ನು ಏರ್ತಾನೆ. ತೆಪ್ಪ ತಲುಪಿತು, ಯಮುನಾ ನದಿ ಮಧ್ಯೆ ಬಂತು. ತೆಪ್ಪ ತೇಲುತ್ತ, ತೆಪ್ಪನ ದಡ ಬಿಡ್ತದ, ಉತ್ತರ ದಡ ತೇಲುತ್ತಾ ಮುಂದೆ ಹೊತ್ತು ಯಮುನಾ ನದಿ ಮಧ್ಯೆ ಬಂತು. ನದಿಗೆ ಅರ್ಪಿಸಿದಳು ಪ್ರಾರ್ಥನೆ ಸೀತೆ. ಯಾವ ರೀತಿ ಗಂಗಾ ನದಿ ಮಧ್ಯೆ ಬಂದಾಗ ಗಂಗಾ ನದಿಗೆ
ಹರಕೆಯನ್ನು ಹೊರತಾಳ, ಪ್ರಾರ್ಥನೆಯನ್ನು ಸಲ್ಲಿಸ್ತಾಳೆ. ಅದೇ ರೀತಿ ಈಕೆ ಯಮುನಾ ನದಿಗೂ ಕೂಡ ಪ್ರಾರ್ಥನೆ ಮಾಡಿ ಹರಕೆಯನ್ನು ಸಲ್ಲಿಸ್ತಾಳೆ. ಅವು ಯಾವ ರೀತಿ ಹರಕೆಯನ್ನು ಸಲ್ಲಿಸ್ತಾಳೆ, ಮುಂದೆ ಏನಾಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಆ ವಿಚಾರಗಳನ್ನು ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.